ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಿಂದ ಶಕ್ತಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಈಗ ಮಂತ್ರಿಗಿರಿಗಾಗಿ ಜಮೀರ್ ಅಹ್ಮದ್ ತೆರೆಮರೆಯಲ್ಲೇ ಕಸರತ್ತು ಮಾಡ್ತಾ ಇದ್ದಾರೆ. ಮೊದಲ ಪಟ್ಟಿಯಲ್ಲಿ ಜಮೀರ್ಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಬಹಳಷ್ಟು ಅಸಮಾಧಾನ ಈಗ ವ್ಯಕ್ತ ಆಗ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಆಡಿಯೋ ರಿಲೀಸ್ ಆಗಿತ್ತು. ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂತ ಆರೋಪ ಕೂಡ ಮಾಡಿದ್ರು. ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಸಚಿವ ಸ್ಥಾನ ಕೂಡ ಮಿಸ್ ಆಗೋಯ್ತು. ಹೀಗಾಗಿ ಜಮೀರ್ ಬೆಂಬಲಿಗರಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ನಿನ್ನೆಯಿಂದ ಆ ಜಿಲ್ಲೆಗಳಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮೈಸೂರು ಸರ್ಕಲ್, ಚಾಮರಾಜಪೇಟೆ, ಸಿರ್ಸಿ ಸರ್ಕಲ್ ಬಳಿಯೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ. ಕೂಡಲೇ ಜಮೀರ್ಗೆ ಮಂತ್ರಿಗಿರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗೆ ಜಮೀರ್ ಅಹ್ಮದ್ ಅವರ ವಿಚಾರದಲ್ಲಿ ಈ ಒಂದು ಆಡಿಯೋ ಏನಿದೆ, ಈ ಒಂದು ಆಡಿಯೋ ಯಾವಾಗ ವೈರಲ್ ಆಯಿತು, ಇದು ಅಲ್ಲಿ ಮೈನಸ್ ಪಾಯಿಂಟ್ ಆಗೋಯ್ತು. ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತ ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯ ಅವರ ಬಹಳ ಆಪ್ತರು, ಪಕ್ಕಾ ಸಿದ್ದರಾಮಯ್ಯ ಅವರ ಫಾಲೋವರು. ಬಟ್ ಅವರಿಗೆ ಇಲ್ಲಿ ಮೊದಲನೇ ಹಂತದಲ್ಲಿ ಅವ್ರ ಹೆಸರು ಇರಲಿಲ್ಲ. ಮೊದಲನೇ ಹಂತದ ಪಟ್ಟಿಯಲ್ಲಿ ಜಮೀರ್ ಅಹ್ಮದ್ ಅವರ ಹೆಸರು ಇದ್ದೇ ಇರುತ್ತೆ ಅಂತ ಹೇಳಿ ಬಹಳಷ್ಟು 90% ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಬಟ್ ಅದು ಮಿಸ್ ಆಗೋಯ್ತು. ಎಲ್ಲರಿಗೂ ಕೂಡ ಶಾಕ್ ಆಯ್ತು ಅವತ್ತು. ಇದು ಹೇಗಾಯ್ತು, ಇದು ಮಿಸ್ ಆಯ್ತಲ್ವಾ ಅಂತ ಹೇಳಿ. ಅದಾದ ನಂತರ ಇಲ್ಲಿ ಎಲ್ಲರೂ ಕೂಡ ಒಂದು ಆರೋಪ ಮಾಡಿದ್ರು. ಇತ್ತೀಚೆಗೆ ಈ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ವೋಟ್ ಹಾಕ್ಬೇಡಿ ಅಂತ ಹೇಳಿ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಅವರ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಈ ಆಡಿಯೋ ವೈರಲ್ ಆಯಿತು. ಅದಾದ ನಂತರ ಇದು ಒಂದು ರೀತಿಯಾಗಿ ಷಡ್ಯಂತ್ರ, ಅವರ ಸಚಿವ ಸ್ಥಾನವನ್ನ ಮಿಸ್ ಮಾಡಬೇಕು ಅಂತ ಹೇಳಿ ಎಲ್ಲವೂ ಕೂಡ ಪ್ಲಾನಿಂಗ್ ಮಾಡಿಕೊಂಡೇ ಇದೆಲ್ಲವೂ ಕೂಡ ರಿಲೀಸ್ ಮಾಡಿದ್ದಾರೆ ಸಂಪುಟ ರಚನೆಯ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಈಗ ಇದೇ ವಿಚಾರ ಬಹುಶಃ ಮೈನಸ್ ಪಾಯಿಂಟ್ ಆಯಿತು. ಮಂತ್ರಿಗಿರಿ ಅವ್ರಿಗೆ ಸಿಗಲಿಲ್ಲ. ಈಗ ಕನಿಷ್ಠ ಪಕ್ಷ ಎರಡನೇ ಹಂತದ ಪಟ್ಟಿಯಲ್ಲಾದರೂ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಇರಬೇಕು ಅನ್ನುವಂಥದ್ದು ಅವರ ಬೆಂಬಲಿಗರ ಒಂದು ಹಠ. ಅದ್ರ ಜೊತೆಗೆ ಅವ್ರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಡಿಮ್ಯಾಂಡ್ಗಳನ್ನ ಮಾಡ್ತಿದ್ದಾರೆ. ಬಟ್ ಅದು ಸಾಧ್ಯ ಆಗೋದಿಲ್ಲ. ಹೀಗೆ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಇದೆಲ್ಲವೂ ಕೂಡ ಆಗ್ತಾ ಇರುವಂತಹ ಸದ್ಯದ ಅಪ್ಡೇಟ್ಸ್. ಈಗ ದೊಡ್ಡ ಮಟ್ಟದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು ರಾಜ್ಯಾದ್ಯಂತ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಈಗ ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅವರಿಗೆ ಮೊದಲನೇದಾಗಿ ಅವರ ಡಿಮಾಂಡ್ ಇದ್ದಿದ್ದು ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ. ಡಿಸಿಎಂ ಸ್ಥಾನ ಹೋಗಿದ್ದು ಜಿ ಪರಮೇಶ್ವರ್ ಅವರಿಗೆ. ಅದಾದ ನಂತರ ಈಗ ಕನಿಷ್ಠ ಪಕ್ಷ ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ದಾರಲ್ಲ, ಎಲ್ಲೋ ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದೆ ಅನ್ನುವಂಥದ್ದು ಕೂಡ ಅವರ ಬೆಂಬಲಿಗರ ಒಂದು ಆರೋಪ. ಹಾಗಾಗಿ ಈಗ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರು ಮುಂದಾಗಿದ್ದಾರೆ.